ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ದೊಡ್ಡ ಬಸ್ತಿನಲ್ಲಿರುವಂತಹ ಶ್ರೀ ವಿರೂಪಾಕ್ಷೇಶ್ವರ ದೇವಸ್ಥಾನಕ್ಕೆ ಹೋಗಿ ಜಲಾಭಿಷೇಕವನ್ನ ಮಾಡಿದೆ. ನೀವು ನೋಡ್ತಾ ಇರ್ಬೋದು, ನಾವು ಜಲಾಭಿಷೇಕ ಮಾಡಿದ್ಮೇಲೆ ನಾವು ಹಾಕಿದಂತಹ ನೀರು ಶಿವನ್ ಮೇಲೆ ಯಾವ ರೀತಿ ಬೀಳುತ್ತೆ ಅಂತ. ಎಷ್ಟು ಚೆನ್ನಾಗಿರುತ್ತೆ ಆ ದೃಶ್ಯ ಅಂದ್ರೆ ನೋಡಕ್ ಎರಡು ಕಣ್ಣು ಕೂಡ ಸಾಲದು. ಇವತ್ತು ನಾನು ರುದ್ರಾಭಿಷೇಕಕ್ಕೆ ಕೂಡ ಬರ್ಸಿದ್ದೆ, ಹಾಗಾಗಿ ನಂಗೆ ಅರ್ಚಕರು ರುದ್ರಾಭಿಷೇಕದ ಪ್ರಸಾದವನ್ನ ಕೊಟ್ರು. ಬೆಳಿಗ್ಗೆ 7ರಿಂದ 9 ಗಂಟೆ ಒಳಗಡೆನೆ ಅಭಿಷೇಕ ಎಲ್ಲ ಮುಗ್ದೋಗಿತ್ತು. ಹಾಗಾಗಿ ನಾನು ಸ್ವಲ್ಪ ಲೇಟ್ ಆಗಿ ಬಂದಿದ್ರಿಂದ ಅರ್ಚಕರ ಹತ್ರ ತೀರ್ಥ ತಗೊಂಡು ಅವರ ಆಶೀರ್ವಾದವನ್ನ ಪಡೆದು ಸ್ವಲ್ಪ ಹೊತ್ತು ಧ್ಯಾನದಲ್ಲಿ ಕುಳಿತು ಅಲ್ಲಿಂದ ನಾನು ಹೊರಟೆ. ತುಂಬಾ ಹಳೆಯ ಕಾಲದ ದೇವಸ್ಥಾನ, ಹಾಗೆ ಇಲ್ಲಿ ಪೂಜೆ ಮಾಡುವ ಅರ್ಚಕರು ಕೂಡ ತುಂಬಾ ಅಚ್ಚುಕಟ್ಟಾಗಿ ಪೂಜೆ ಮಾಡಿ ಕೊಡ್ತಾರೆ. ಈ ದೇವಾಲಯದಲ್ಲಿ ತುಂಬಾ ಹಳೆಯ ಕಾಲದ ದೇವರಿಗೆ ಸಂಬಂಧಪಟ್ಟ ಮರಗಳು ಕೂಡ ಇದೆ. ಇಲ್ಲಿಗೆ ಬಂದು ಪೂಜೆ ಸಲ್ಲಿಸಿದ ನಂತರ ನಮ್ಮ ಮನಸ್ಸಿನಲ್ಲಿ ಏನೋ ಒಂದು ಪಾಸಿಟಿವಿಟಿ ಕಾಣಿಸುತ್ತೆ. ನೀವು ಕೂಡ ಪ್ರತಿ ಸೋಮವಾರ ಮಿಸ್ ಮಾಡದೆ ಶಿವನ್ ದೇವಸ್ಥಾನಕ್ಕೆ ಹೋಗಿ ಶಿವನನ್ನ ಆರಾಧಿಸಿ. ಹಾಗೆ ಮಿಸ್ ಮಾಡದೆ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ವಾಚಿಂಗ್. ಥ್ಯಾಂಕ್ ಯು ಆಲ್.